GMM ನ್ಯೂಸ್ ಕನ್ನಡ. ನಮ್ಮ ಸಮಸ್ತ ಶಾಸಕರು ಮತ್ತು ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತ ಬಂಧುಗಳು ಇವತ್ತು ಜನರಿಗೆ ಇದನ್ನ ಮುಗಿಸಬೇಕಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಾನು ತಮ್ಮೆಲ್ಲರನ್ನು ವಿನಂತಿಸಿಕೊಳ್ಳೋದಿಷ್ಟೇ, ನಿರಂತರವಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ನಾವು ಖಾಲಿ ಚಂದನ್ನು ಕೊಟ್ಟು ಇವತ್ತು ಜನರನ್ನ ಯಾಮಾರಿಸ್ತಕ್ಕಂಥ ಕೆಲಸವನ್ನ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇಲ್ಲೇ ಈ ಭಾಗದಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆದಂತ ಮಹಾನುಭಾವರು ಏನು ಆಯ್ಕೆ ಆದ ತಕ್ಷಣ ಹೇಳಿದ್ರು 10 ವರ್ಷ ಶಾಸಕರಾಗಿದ್ದಾಗ ಅವರಿಗೆ ಗುರ್ತಿರ್ಲಿಲ್ಲ ಈ ಭಾಗದಲ್ಲಿ ಕೈಗಾರಿಕೆಗಳು ಮಾಡಬೇಕು ಅಂತ ಹೇಳಿ. ನಾನು ಕೈಗಾರಿಕೆಗಳನ್ನು ತರ್ತೀನಿ ಅಂತಕ್ಕಂಥ ಮಾತನ್ನ ಗೆದ್ದನ ಹುರುಪಿನಲ್ಲಿ ಹೇಳಿದ್ರು. ಆದ್ರೆ ಈಗ ಈ ಒಂದು ಜಿಲ್ಲೆಯಲ್ಲಿ ಸುಮಾರು 5,200 ಎಕರೆಯಷ್ಟು ಹೆಚ್ಚು ಇವತ್ತು ಕೈಗಾರಿಕೆಗಳ ಸ್ಥಳವನ್ನು ಗುರುತಿಸ್ತಕ್ಕಂಥದ್ದು ಅಂತಿಮ ಆದೇಶ ಆಗಿರ್ತಕ್ಕಂಥದ್ದು, ಇನ್ನ ಪ್ರಾಥಮಿಕ ಅಧಿಸೂಚನೆ ಆಗಿರ್ತಕ್ಕಂಥ ಜಮೀನುಗಳಿದ್ರೆ ಇವತ್ತು ತಮ್ಮ ಕ್ಷೇತ್ರ ಎಲ್ಲಾದ್ರೂ ಹೋಗಿ ಶಿವನಗರದಲ್ಲಿ ಇಲ್ಲ ಸ್ಥಳದ ಆರೋಪಗಳನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಮಂಚಾಲಯಲ್ಲಿ 2,000 ಎಕರೆ ಸರ್ಕಾರಿ ಜಾಗ ಗುರುತಿಸಿದ್ರಂತೆ. ಎಲ್ಲಿದೆ ಸ್ವಾಮಿ ದಾಖಲೆ? ಏನಾದ್ರೂ ಕನಸಿನಲ್ಲಿ ಏನಾದ್ರೂ ಯೋಚನೆ ಮಾಡಿದ್ರ? ಇವತ್ತು ಇಲ್ಲಿರ್ತಕ್ಕಂಥ ಏನು ಕೈಗಾರಿಕೆ ಅಧಿಕಾರಿಗಳು ಆ ರೀತಿ ನೀವೇನಾದ್ರೂ ಗುರುತಿದ್ರಲ್ಲ, ಯಾಕೆ ನಮ್ಗೆ ಗಮನಕ್ಕೆ ತರಲಿಲ್ಲ? ಏನಿದೆ ನಿಮ್ಮ ಹತ್ರ ದಾಖಲೆ? ಕೇವಲ ನೀವು ಕನಸಿನಲ್ಲಿ 2,000 ಎಕರೆ ಇದೆ ಅಂತ ಹೇಳಿ ಇವತ್ತು ಜನರು ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಅದರಿಂದ ನೀವು ನಿರಂತರವಾಗಿ ಜನರನ್ನ ಯಾಮಾರಿಸ್ತಕ್ಕಂಥ ಕೆಲಸಗಳನ್ನ ಬಿಟ್ಟು ನಿಮಗೇನಾದ್ರೂ ಧೈರ್ಯ ಇದ್ರೆ, ನಿಮ್ಗೇನಾದ್ರೂ ತಾಕತ್ತಿದ್ರೆ ನೀವು ಅಲ್ಲಿ ಲೋಕಸಭೆಯಲ್ಲಿ ಮಾತಾಡಿ. ನಿಮ್ಮ ಪ್ರಧಾನಮಂತ್ರಿಗಳನ್ನು ಎದುರಿಸಿ ಕೇಳಿ ಅವರಿಗೆ, ಯಾಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದಾರ? ಏನು ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನು ನಿಮ್ಮ ಕೊಡುಗೆ? ಇವತ್ತು ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಬಹಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ವಿ. ನಮ್ಮ ಸರ್ಕಾರ ಇವತ್ತು ಹೈಟೆಕ್ ಮಾರ್ಕೆಟ್ ಇವತ್ತು 200 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಮಾರ್ಕೆಟ್ ಇವತ್ತು ರೇಷ್ಮೆ ಮಾರ್ಕೆಟ್ ಕಟ್ತಕ್ಕಂಥದ್ದು ಇನ್ನು ಸದ್ಯದಲ್ಲೇ ಇನ್ನು ಕೆಲವೇ ತಿಂಗಳಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನೀವು 10 ವರ್ಷಗಳ ಶಾಸಕರಾಗಿದ್ದಂಥವ್ರು ಏನು ಹೂವಿನ ಒಂದು ವ್ಯಾಪಾರ ಇಲ್ಲಿ ದೊಡ್ಡ ವಹಿವಾಟು ನಡೀತದೆ. ಯಾವುದೋ ಒಂದು ಯಾವುದೇ ರೀತಿ ಅನುಕೂಲ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ 9 ಎಕರೆ ಕೊಟ್ಬಿಟ್ರಿ. ಇವತ್ತು ನಾವು 20 ಎಕರೆ ಕೊಡುವಂಥದ್ದಕ್ಕೆ ಈಗಾಗಲೇ ತೋಟಗಾರಿಕೆ ಇಲಾಖೆಗೆ 20 ಎಕರೆ ನಾವು ಮಂಜೂರು ಮಾಡಿಸಿ ಈಗ ಪ್ರಸ್ತಾವನೆ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ವಿ. ಆದಷ್ಟು ತ್ವರಿತವಾಗಿ ಇವತ್ತು 20 ಎಕರೆ ಇಲ್ಲಿ ಹೈಟೆಕ್ ಫ್ಲವರ್ ಮಾರ್ಕೆಟ್ ಮಾಡುವಂಥದ್ದಕ್ಕೆ ಲಭ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಯಾವುದು ದಾಖಲೆ ಮಾತಾಡೋದಿಲ್ಲ, ಯಾವುದೋ ನಾವು ಸುಳ್ಳು ಹೇಳ್ತಕ್ಕಂಥ ಗಾಳಿಯಲ್ಲಿ ಮುನ್ನಡೆತಕ್ಕಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ಇವತ್ತು ನಂದಿ ಬೆಟ್ಟಕ್ಕೆ ರೋಪ್ವೆ ಏನೋ ನೀವೇ ಮಾಡ್ಬಿಟ್ರಿ ಅಂತ ಹೇಳಿದ್ರಲ್ಲ, ಯಾವುದೇ ರೀತಿಯ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಒಂದು ಒಡಂಬಡಿಕೆ ಆದ್ಮೇರ ನೀವು ತರಾತುರಿಯಾಗಿ ಶಂಕುಸ್ಥಾಪನೆ ಮಾಡಿದ್ರಲ್ಲ, ಜಾಗ ಹೇಳ್ಕೊಟ್ಟಿದ್ರಿ. ಹುಟ್ಟಿದ ರೀತಿ ಯಾರು ಪೋಷಿಸಿದ್ರು ಅಂತೇಳಿ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರುವಂಥದ್ದು, ಅವ್ರನ್ನ ವಿಶ್ವಾಸ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೆಚ್ಚಿನದಾಗಿ ಮೋದಿಯವರು ಮತ್ತು ಅವರ ತಂಡ ಏನಿದೆ, ನಿರ್ಮಲಾ ಸೀತಾರಾಮನ್ ಅವರ ಬಳಗ ಸಂಪೂರ್ಣವಾಗಿ ಸರ್ಕಾರ ಉಳಿಸ್ಕೊಳ್ಳೋಂಥ ನಿಟ್ಟಿನಲ್ಲೇ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಯಶಸ್ವಿ ಬಜೆಟ್ನ ಮಂಡಿಸಿದ್ದೀವಿ ಅಂತೇಳಿ ಅವರ ಬೆನ್ನನ್ನು ಅವ್ರು ತಟ್ಕೊಳ್ಳೋಂಥ ಕೆಲಸ ಆಗ್ತಾ ಇದೆ. ಸಂಪೂರ್ಣವಾಗಿ ಬೇರೆ ಇತರೆ ರಾಜ್ಯಗಳನ್ನ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ದೇಶದ ಪ್ರಜಾಪ್ರಭುತ್ವದ ಏನು ನಾವೆಲ್ಲ ಗೌರವ ನಿಟ್ಟಿನಲ್ಲಿ ಬದುಕ್ತಾ ಇದ್ದೀವಿ, ಆ ರಾಜ್ಯಗಳಿಗೆ ಕೊಡಬೇಕಾದಂಥ ಗೌರವ ಸ್ಥಾನಮಾನ ಮತ್ತು ನಮ್ಮ ತೆರಿಗೆ ನಮಗೆ ಕೊಡೋಂಥ ನಿಟ್ಟಿನಲ್ಲಿ ಅವರು ಕಿಂಚತ್ತು ಗಮನ ಕೊಡದೇ ಇರೋಂಥದ್ದು ಭಾಳ ವಿಪರ್ಯಾಸ, ಭಾಳ ದುಃಖ, ನೋವಾಗ್ತದೆ. ಇದನ್ನು ಖಂಡಿಸೋಂಥದ್ದು ಸಹ ನಮ್ಮ ಧರ್ಮ. ಆ ರೀತಿಯಾಗಿ ಈ ಧೋರಣೆ ಮುಂದುವರಿಬಾರ್ದು. ನಮಗೆ ಬರಬೇಕಾದಂಥ ಪಾಲನ್ನ ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಕೊಡೋಂಥದ್ದಾಗಬೇಕು ಅಂತೇಳಿ ನಾವು ಒಕ್ಕಲಿನಿಂದ ಈ ಪ್ರತಿಭಟನೆ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. NDA ರಾಜ್ಯಗಳಿಗೆ ಬಹಳಷ್ಟು ಅನುದಾನ ಹೋಗಿದೆ ಸರ್. NDA ರಾಜ್ಯಗಳಿಗೆ ಅನುದಾನ ಜಾಸ್ತಿ ನಿಜಾನೇ ಅದು. ಈಗ ಏನು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಬಿಹಾರ, ಅದ್ರ ಜೊತೆಗೆ ಹಲವಾರು ರಾಜ್ಯಗಳು ಅವರ ಸರ್ಕಾರ ಏನು ನಡೆಸ್ತಾ ಇದ್ದಾರೆ, UP ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಅವರಿಗೆ ಹೆಚ್ಚು ಒತ್ತು ಕೊಟ್ಟಿರೋಂಥದ್ದನ್ನೆಲ್ಲ ಸಹ ಸ್ಪಷ್ಟವಾಗಿ ಕಾಣ್ತಾ ಇರೋಂಥದ್ದು. ಇದೆಲ್ಲನೂ ಸಹ ಹೆಚ್ಚಾಗಿ ಅಲ್ಲಿ ಮತ ಬಂದಿಲ್ಲ ಅಂದರೂ ಸಹ ಆ ರಾಜ್ಯಗಳಿಗೆ ಅವರು ಒತ್ತು ಕೊಟ್ಟಿರೋಂಥದ್ದು. ಹೆಚ್ಚಿನ ಅಭ್ಯರ್ಥಿಗಳನ್ನ ಕರ್ನಾಟಕದಲ್ಲಿ ಗೆಲ್ಲಿಸ್ಕೊಟ್ಟಿದ್ರು ಸಹ ಇಂದಿನ ರಾಜ್ಯದ ಬಗ್ಗೆ ಅವರಿಗೆ ಗಮನ ಇಲ್ಲೇ ಇರೋಂಥದ್ದು ನಮ್ಮಗಳ ದುರ್ದೈವ ಅಂತಲೇ ಭಾವಿಸ್ಬೇಕು. ಜನ BJP ಬೇಕು, ಯಾವುದೋ ಅವರ ಅಜೆಂಡಾನ ಇಷ್ಟಪಟ್ಟಿದ್ದಾರೋ, ಒಟ್ಟಾರೆ ಈ ವ್ಯವಸ್ಥೆಯಲ್ಲಿ ಮತ ಹಾಕಿದ ಮೇಲೆ ಈ ಪ್ರಜಾಪ್ರಭುತ್ವದ ಒಂದು ಹಕ್ಕನ್ನ ಪಡ್ಕೊಂಡು ಅವರು ಕೆಲಸ ಮಾಡೋಂಥದ್ದು ಅವ್ರ ಜವಾಬ್ದಾರಿ. ಗೆದ್ದ ಮೇಲೆ ಎಲ್ಲ ರಾಜ್ಯಗಳು ಒಂದೇ ರೀತಿಯಾಗಿ ನೋಡೋಂಥದ್ದು ಸಹ ನಾವು ನಿರೀಕ್ಷೆ ಮಾಡಿದ್ದಂಥದ್ದು.
ಈಗಾಗಲೇ ಅತಿವೃಷ್ಟಿ ಆಗ್ತಾ ಇದೆ, ರಾಜ್ಯದಲ್ಲಿ ಬರದ ಛಾಯೆ ಇತ್ತು, ಅದ್ರ ನಂತರ ಈಗ ಅತಿವೃಷ್ಟಿ ಆಗ್ತಾ ಇದೆ, ಸಾಕಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ, ಗುಡ್ಡ ಕುಸಿತಗಳಾಗ್ತಾ ಇದೆ. ಬಡವರ ಕಂಡೀಷನ್ಗಳ ರಾಜ್ಯ ಸರ್ಕಾರ ಹಲವಾರು ಗ್ಯಾರಂಟಿಗಳ ಮುಖೇನ ಎಲ್ಲರನ್ನೂ ಮುಖ್ಯವಾಹಿನಿ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಸ್ಪಂದಿಸೋಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳನ್ನ ಇಲ್ಲ, ಇವ್ರ ಜೊತೆ ಕೈ ಜೋಡಿಸೋಂಥದ್ದು ಆಗ್ತಾ ಇಲ್ಲ, ಎಲ್ಲ ವಿರುದ್ಧವಾಗಿ ನಡ್ಕೊಳ್ತಾ ಇರೋಂಥದ್ದು. ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡದೇ ಇರೋಂಥದ್ದು, ಅದರ ವಿಚಾರವಾಗಿ ಎಚ್ಚೆತ್ತು ಗಮನ ಕೊಡದೇ ಇರೋಂಥದ್ದು, ಭದ್ರಾ ಮೇಲ್ದಂಡೆ ಯೋಜನೆ, ನೀರಾವರಿ ಯೋಜನೆಗೆ ಹಣ ಕೊಡದೇ ಇರೋಂಥದ್ದು, ಇವೆಲ್ಲ ಏನು ಕಾಣ್ತದೆ ಅಂದರೆ ಎಲ್ಲೋ ಕರ್ನಾಟಕಕ್ಕೆ ಬೇಕಂತಲೇ ಮೋಸ ಮಾಡೋಂಥ ಉದ್ದೇಶ, ಹಣ ತಡೆ ಹಿಡಿಯೋಂಥ ಉದ್ದೇಶ ಇವರಲ್ಲಿ ಅಡಗಿದೆ ಅಂತ ಕಾಣ್ತಿದೆ.